ಸ್ನೇಹಿತರೆ, ಇವತ್ತು ನಾವು ಮನೆ ಸುತ್ತ ಸ್ವಲ್ಪ ಗಿಡಗಳನ್ನ ನೆಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಕೊಕೊಪೀಟು, ಮಣ್ಣು ಮತ್ತು ಮರಳು ಇದು 3 ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕ್ತಿರೋದು. ಮರಳು ಯಾಕೆ ಅಂತಂದರೆ ರೂಟ್ ಸ್ವಲ್ಪ ಈಸಿಯಾಗಿ ಹಬ್ಬಲಿ ಅಂತಿರೋದಕ್ಕೆ. ಹಾಗಾಗಿ ಮನೆ ಸುತ್ತ ನಾವು ತೆಂಗಿನ ಗಿಡ, ಹಾಗೆ ಮಾವು ಮತ್ತು ಬಾಕಿ ಇರೋ ಸ್ವಲ್ಪ ಗಿಡಗಳು ಹಾಕಿದ್ದೀವಿ. ಅದ್ರ ಮೇಲೆ ಹಾಗೆ ನಾವು ಜಲ್ಲಿಯಲ್ಲಿ ಮುಚ್ತಾ ಇದ್ದೀವಿ, ಯಾಕೆಂದರೆ ಆ ಬ್ಯೂಟಿ ಹಾಳು ಮಾಡೋದು ಬೇಡ ಅಂತಿರೋದಕ್ಕೆ. ನಾವು ಆ್ಯಕ್ಚುಲಿ ಟೈರ್ ಹಾಕಬೇಕು ಅಂತಿದ್ದೋ, ಲಾಸ್ಟ್ ಮೂಮೆಂಟಿಗೆ ನಮ್ಮ ಹತ್ರ ಚಿಕ್ಕ ಟೈರ್ ಇರಲಿಲ್ಲ, ಸೊ ಹೀಗೆ ಮಾಡಿದ್ದೀವಿ. ಇದು ನಮ್ಮೊಂದು ಕಸ್ಟಮರ್ ಕೊಟ್ಟಿರೋದು ಹೈಬ್ರಿಡ್ ಬಟರ್ ಫ್ರೂಟು. ಮತ್ತು ಮನೆ ಸುತ್ತ ನಾವು ಹಾಗೆ ಸ್ವಲ್ಪ ಟೊಮೆಟೊ ಹಾಕಿದ್ದೋ, ಅದನ್ನು ನೋಡೋಗೆಲ್ಲ ಆಗ್ತಾ ಬರ್ತಾಯಿದೆ. ಇದು ಬಂದು ಡ್ರ್ಯಾಗನ್ ಫ್ರೂಟು. ಹಾಗೆ ನಾವು ಇಲ್ಲಿ ಜೋಳ ಹಾಕಿದ್ದೀವಿ. ಇದು ಆಗ್ತದೆ ಇಲ್ವೋ ಏನಂತ ಗೊತ್ತಿಲ್ಲ. ಮತ್ತು ಮನೆ ಸುತ್ತ ಜಲ್ಲಿ ಹಾಕಿದ್ದೀವಿ. ಇದು ಹೈಬ್ರಿಡ್ ಬಟರ್ ಫ್ರೂಟೇ. ಮನೆ ಸುತ್ತ ಒಂದೊಂದು ಫ್ರೂಟ್ ಹಾಕಿದ್ದೀವಿ. ಈ ಕಡೆ ನಾರ್ಮಲ್ ಸ್ವಲ್ಪ ಗಿಡಗಳು ಬಿಟ್ಟುಂಟು. ಮತ್ತು ಇದು ಬಂದುಬಿಟ್ಟು ಜಾಕ್ ಫ್ರೂಟು, ಹೈಬ್ರಿಡ್ ಜಾಕ್ ಫ್ರೂಟು. ಇದೆಲ್ಲ ಈಗ ರೀಸೆಂಟ್ಲಿ ನೆಟ್ಟಿರೋದು. ಇದು ಸಪೋಟ ಚಿಕ್ಕು, ಇದು ಹೈಬ್ರಿಡು. ಅದ್ರದ್ದು ಈ ಕಡೆ ಬಂದುಬಿಟ್ಟು ನಮ್ಮದು ತಮ್ಮನ ಜಾಗ, ಸೊ ಹಾಗಾಗಿ ಸದ್ಯಕ್ಕೇನು ತೊಂದರೆ ಇಲ್ಲ. ಇದು ಬಂದ್ಬಿಟ್ಟು ಮಾವಿನಕಾಯಿ. ಬ್ರೀಡು ಮರ್ತೋಗ್ಬಿಡ್ತು. ಮತ್ತು ಮನೇದು 2 ಕಡೆ ನಾವು ಹೈಬ್ರಿಡ್ ತೆಂಗಿನ ಮರ ಹಾಕಿದ್ದೀವಿ. ಇಲ್ಲಿ ಒಂದು, ಅಲ್ಲಿ ಆ ಕಾರ್ನರಲ್ಲಿ ಒಂದಿದೆ. ಇದು ಜಾಸ್ತಿ ಹೈಟ್ ಬರಲ್ಲಂತೆ, ಡಾರ್ಕು. ಹೊರಭಾಗದಲ್ಲಿ ಒಂದು ರಬ್ಬರ್ ಹಾಕಿದ್ದೀವಿ. ಇದು ರಂಬುಟಾನು. ಈಗ ನೆಟ್ಟು ಈಗ ಆಲ್ಮೋಸ್ಟ್ ಒಂದು 15-20 ಡೇಸ್ ಆಗಿದೆ. ಸ್ವಲ್ಪ ವೀಕ್ ಆಗಿರೋಂಗಿತ್ತು, ಆಗೋಗ್ಬಿಟ್ಟು ಈಗ ಪ್ಲ್ಯಾಂಟ್ ಮಾಡಿದ್ದೀವಿ. ಫುಲ್ ಅಲ್ಲಿರೋ ಮಣ್ಣು ತೆಗೆದು ಹೊಸ ಮಣ್ಣು ಹಾಕಿದ್ದೀವಿ ಅಲ್ಲಿಗೆ, ವಿತ್ ಕೊಕೊಪೀಟ್ ಮಿಕ್ಸು. ಇದು ಮತ್ತು ನಾವು ಮೊನ್ನೆ ಆಗಿ ಮಾಡಿದ್ದು. ಈಗ ಅಂಬುಟೆ ಹೇಗೋ ಹಾಳಾಗಿತ್ತು, ಸೊ ಅದನ್ನ ತೂತ ಮಾಡಿ ಜೇಡ್ ಮತ್ತು ಇದು 10 o'clock ಅಂತ ಹೇಳ್ತಾರೆ, ಅದು ನೆಟ್ಟುಂಟು. ಓಕೆ ಫ್ರೆಂಡ್ಸ್, ಹಾಗೆ ನಾವು ಸ್ವಲ್ಪ ವೆರೈಟಿ ಮಾಡುವಂತಲ್ಲಿ ಇದ್ದೀವಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.